ಇದರೊಂದಿಗೆ ಬಿಜೆಪಿ ಎಲ್ಲವನ್ನು ಕೂಡ ನಿಭಾಯಿಸ್ತಾ ಇದೆ. ಸಂಪರ್ಕದಲ್ಲಿರಿ ರಂಜಿತ್, ಮತ್ತಷ್ಟು ಅಪ್ಡೇಟ್ಸ್ ಇದೆ. ಮಹಾರಾಷ್ಟ್ರದಲ್ಲಿ ಪಕ್ಷ ಕಳಪೆ ಪ್ರದರ್ಶನಕ್ಕೆ ಬೇಸರ, ಮೋದಿ ಹೊಸ ಸಂಪುಟದಲ್ಲಿ ಎನ್ಸಿಪಿಗೆ ಸ್ಥಾನ ಇಲ್ಲ. ಅಜಿತ್ ಪವಾರ್ ಬಳಗಕ್ಕೆ ಮಣೆ ಹಾಕಿಲ್ಲ ಮೋದಿ ಸಂಪುಟದಲ್ಲಿ. ಮಹಾರಾಷ್ಟ್ರದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಬರಲಿಲ್ಲ ಅನ್ನೋ ಕಾರಣಕ್ಕೆ ನೋಡಿ, ಅಲ್ಲಿ ಶಿವಸೇನೆ ಹಾಗೆ ಎನ್ಸಿಪಿ ಈ ಎರಡೂ ಪಕ್ಷಗಳು ಇಬ್ಬಾಗ ಆಗೋಯ್ತು. ಮಹಾರಾಷ್ಟ್ರದಲ್ಲಿ ಒಂದೊಂದು ಬಣ, ಎನ್ಸಿಪಿಯಿಂದ ಒಂದು ಬಣ ಹಾಗೆ ಶಿವಸೇನೆಯಿಂದ ಒಂದು ಬಣ. ಬಿಜೆಪಿ ಪಕ್ಷಕ್ಕೆ ಮೈತ್ರಿಯನ್ನ ಮಾಡಿಕೊಂತು ಬಿಜೆಪಿ ಪಕ್ಷದ ಜೊತೆಯಲ್ಲಿ. ಆದರೆ ಎನ್ಸಿಪಿಯಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ರಿಸಲ್ಟ್ ಲಭ್ಯವಾಗಿಲ್ಲ ಅನ್ನೋ ಕಾರಣಕ್ಕೆ ಇದೀಗ ಎನ್ಸಿಪಿ ಬಣದ ಯಾವುದೇ ಸಂಸದರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನ ನೀಡಲಾಗ್ತಾ ಇಲ್ಲ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರಂಜಿತ್ ನೇರ ಸಂಪರ್ಕದಲ್ಲಿದ್ರು. ರಂಜಿತ್, ಈ ಬಾರಿ ಮೈತ್ರಿ ಕ್ಯಾಬಿನೆಟ್ ಆಗಿರೋದ್ರಿಂದ ಮೈತ್ರಿ ಪಾಳಯದಲ್ಲಿರ್ತಕ್ಕಂಥ ಇತರೆ ಪಕ್ಷಗಳಿಗೂ ಕೂಡ ಬಹಳ ಅಳೆದು ತೂಗಿ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡುವ ಅನಿವಾರ್ಯತೆ. ಅದರಲ್ಲೂ ಪರ್ಫಾರ್ಮೆನ್ಸ್ ವೈಸ್ ಯಾವ್ಯಾವ ಮೈತ್ರಿ ಪಾಳಯಗಳು ಎಷ್ಟರ ಮಟ್ಟಿಗೆ ಪ್ರತಿಫಲವನ್ನು ತಂದು ಕೊಡುವಲ್ಲಿ ಯಶಸ್ವಿಯಾಗಿದೆಯೋ ಅದರ ಆಧಾರದ ಮೇಲೆ ಕ್ಯಾಬಿನೆಟ್ನ ಸ್ಥಾನಮಾನ ಹಂಚಿಕೆ. ಹಾಗಾಗಿ ಎನ್ಸಿಪಿಗಿಲ್ಲ ಈ ಬಾರಿ ಅನ್ನೋ ವಿಶ್ಲೇಷಣೆ ಕೂಡ ಲಭ್ಯವಾಗ್ತಾ ಇದೆ. ರಂಜಿತ್, ಆರ್ ಅಶೋಕ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ಪ್ರಧಾನಿಯಾಗಿ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಅಭಿನಂದನೆಗಳು ಮೋದಿ ಅವರಿಗೆ, ದೇಶದ ಚುಕ್ಕಾಣಿ ಹಿಡಿಯುವಂತ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವಕಾಶವನ್ನು ಇಡೀ ದೇಶದ ಜನ ಕೊಟ್ಟಿದ್ದಾರೆ. ನಮ್ಮೆಲ್ಲರ ಆಸೆ ಇತ್ತು, ನಮ್ಮೆಲ್ಲರ ಕನಸಿತ್ತು ಮತ್ತೆ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು ಅಂತ. ಇವತ್ತು ಸಾಕಾರ ಆಗ್ತಾ ಇದೆ. ನಾನು ಕೂಡ ಹೋಗ್ತಾ ಇದ್ದೀನಿ ಸ್ವೇರಿಕ್ ಸರ್ ಬಗ್ಗೆ. ಅದ್ರ ಜೊತೆಗೆ ಕರ್ನಾಟಕದ 5 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೋಶಿ ಅವರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ, ಸೋಮಣ್ಣ ಅವರಿಗೆ, ಕರನ್ಲಾಜೆ ಅವರಿಗೆ ಅವಕಾಶ, ಅದೇ ರೀತಿ ಕುಮಾರಸ್ವಾಮಿ ಅವರಿಗೆ ಕರ್ನಾಟಕಕ್ಕೆ ಹೆಚ್ಚು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರಿಗೆ ಕರ್ನಾಟಕದ ರಾಜ್ಯದ ಜನರ ಪರವಾಗಿ ಅಭಿನಂದನೆಗಳು, ಧನ್ಯವಾದಗಳು. ಸರ್, ಈಗ ಕರ್ನಾಟಕದ ಪ್ರಶ್ನೆ ಇದ್ದದ್ದು ಎಷ್ಟು ಜನರು ಕೊಡ್ತಾರೆ ಅನ್ನುವಂಥದ್ದು. ಈಗ ಬಿಜೆಪಿ ಅಂದರೆ NDA ಮೈತ್ರಿಕೂಟಕ್ಕೆ ಇದು ಒಪ್ಪಿಗೆ ಆಗಿದೆಯಾ ಸರ್? ಈಗಿನ ಸ್ಥಾನಗಳು ನಮಗಂತೂ ಖುಷಿ ತಂದಿದೆ. ಕರ್ನಾಟಕ ಹೆಚ್ಚು ಸ್ಥಾನ ಸಿಕ್ಕಿದೆ, ಖುಷಿ ತಂದಿದೆ. ಮೋದಿ ಅವರಿಗೆ ಅಭಿನಂದನೆಗಳು. ಸರ್, NDA ಮೈತ್ರಿಕೂಟಕ್ಕೆ ಈಗ ಸಾಕಷ್ಟು ಸವಾಲುಗಳಿದೆ ಅನ್ನುವಂಥದ್ದು. ಈ ಬಾರಿ ಸವಾಲನ್ನು ಎದುರಿಸುವ ಶಕ್ತಿ ಮೋದಿಯವ್ರಿಗಿದೆ. ಅವರೊಬ್ಬ ವಿಶ್ವದ ನಾಯಕ. ಅವ್ರಿಗೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಎಲ್ಲರನ್ನ ನಿಭಾಯಿಸಿಕೊಂಡು ಒಳ್ಳೆ ಆಡಳಿತವನ್ನು ಕೊಡ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ವಿಪಕ್ಷ ನಾಯಕರ. ವೆಲ್ಕಮ್ ಬ್ಯಾಕ್. ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರಕ್ಕೆ ಕ್ಷಣಗಣನೆ ಆರಂಭ ಆಗಿರೋದು ಒಂದು ಕಡೆ, ಆದರೆ ಈ ಸಮಾರಂಭಕ್ಕೆ ವಿದೇಶದಿಂದ ಬಂದಿರುವಂತಹ ಗಣ್ಯರು ಕೂಡ ಅನೇಕ. ಅದರಲ್ಲಿ ಶೇಖ್ ಹಸೀನಾ ಅವರು ಭಾರತ ರತ್ನ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ಭೇಟಿಯಾಗಿದ್ದಾರೆ. ಒಂದು ಸೌಜನ್ಯದ ಭೇಟಿ ಇದು. ಕುಶಲೋಪರಿ ಯೋಗಕ್ಷೇಮ ವಿಚಾರ ಆಗಿದೆ. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರಿಂದ ಅಡ್ವಾಣಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಬಾಂಗ್ಲಾದೇಶ್ ಪ್ರಧಾನಿ ಶೇಖ್ ಹಸೀನಾ. ನೋಡಿ, ಫೋಟೋಸಲ್ಲಿ ಗಮನಿಸ್ತಾ ಇದ್ದೀರಿ. ಭಾರತ ರತ್ನ LK ಅಡ್ವಾಣಿ, ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ನವದೆಹಲಿಯ ಅವರ ನಿವಾಸದಲ್ಲಿ ಶೇಖ್ ಹಸೀನಾ ಅವರು ಭೇಟಿಯಾಗಿದ್ದಾರೆ. ಯೋಗಕ್ಷೇಮ ವಿಚಾರಿಸಿದ್ದಾರೆ. ಈ ಸಂದರ್ಭದಲ್ಲಿ LK ಅಡ್ವಾಣಿ ಅವರ ಸುಪುತ್ರಿಯೂ ಕೂಡ ಈ ಸೌಜನ್ಯದ ಭೇಟಿಗೆ ಸಾಕ್ಷಿಯಾಗಿದ್ದಾರೆ. ಮೊನ್ನೆಯಷ್ಟೇ ನರೇಂದ್ರ ಮೋದಿ ಅವರನ್ನ NDA ಒಕ್ಕೂಟದ ಆಡಳಿತ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡ್ತಾ ಇದ್ದಂತೆ ನರೇಂದ್ರ ಮೋದಿ ಅವರು ಸೀದಾ ರಾಷ್ಟ್ರಪತಿ ಭವನಕ್ಕೆ ಹೋಗೋದಕ್ಕಿಂತ ಪೂರ್ವದಲ್ಲಿ LK ಅಡ್ವಾಣಿ ಅವರ ನಿವಾಸಕ್ಕೆ ಬಂದು ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ರು. ಅದಾದ ನಂತರ ಈಗ ಒಬ್ಬೊಬ್ಬರೇ ನಾಯಕರು LK ಅಡ್ವಾಣಿ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಬಿಜೆಪಿಯ ಭೀಷ್ಮ ಅಂತ ಕರೆಸ್ಕೊಂಡಿರುವಂಥವರು, ವೆಟರನ್ ಲೀಡರ್ ಬಿಜೆಪಿಯಲ್ಲಿ. ಈಗ ಇವರ ಭೇಟಿ ಶೇಖ್ ಹಸೀನಾ ಅವರಿಂದ.